ಎರಡು ಅವ್ರದ್ದೇ. ಇದು ಬೇರೆ ನವರಸನ್ ಅವ್ರಿಗೆ ನಾನಿವತ್ತು ಹೇಳೋದೇ ಬೇಡ, ಲಾಸ್ಟಿಗೆ ಹೇಳಿ ಹೇಳಿ ಈಗಲ್ ಮೀಡಿಯಾ ಕ್ರಿಯೇಷನ್ ಅಂತಿದ್ರಿ, ಇವತ್ತು ನೀವೇ ಹೇಳ್ಬಿಟ್ರಿ, ಫುಲ್ ಪ್ರಮೋಷನ್. ಎಲ್ರಿಗೂ ನಮಸ್ಕಾರ. ತಡವಾಗಿ ಬಂದಿದ್ದಕ್ಕೆ ದಯವಿಟ್ಟು ಕ್ಷಮೆ ಇರಲಿ, ದಯವಿಟ್ಟು ವಾಸಣ, ವೆರಿ ಸಾರಿ. ಅಂದರೆ ಸಿನಿಮಾದಲ್ಲೂ ತಡವಾಗೇ ಬರ್ತೀನಿ. ಸೊ ಒಂದು ವಿಶೇಷ ಪಾತ್ರದಲ್ಲಿ ಕಾಣಿಸ್ಕೊತಿದ್ದೀನಿ. ಆ್ಯಂಡ್ ಇಟ್ಸ್ ಅ ಕೈಂಡ್ ಆಫ್ ಸ್ಪೆಷಲ್ ಅಪಿಯರೆನ್ಸ್ ಅನ್ನೋದಕ್ಕಿಂತ ಆ ಸಿನಿಮಾದಲ್ಲಿ ಕ್ಯಾರಿ ಆಗ್ತೀನಿ. ಅಂದರೆ ಬರೀ ಒಂದು ಫೈಟ್ಗೋ ಅಥವಾ ಒಂದು ಯಾವುದೋ ಒಂದು ಕ್ಯಾರೆಕ್ಟರ್ಗೋಸ್ಕರ ಬಂದಿಲ್ಲ, ಒಂದು ಭಾಳಷ್ಟು ಇಂಪಾರ್ಟೆನ್ಸ್ ಇರುವಂಥ ಒಂದು ಕ್ಯಾರೆಕ್ಟ್ರು, ಅದಕ್ಕೆ ನಾನು ಒಪ್ಕೊಂಡು ಮಾಡಿದ್ದೆ. ಸೊ ಫಸ್ಟ್ ಆಫ್ ಆಲ್ ಐ ಹ್ಯಾವ್ ಟು ಥ್ಯಾಂಕ್ ಸೋನಾಲ್ ಅವರು. ಮಾದೇವ ಆದಮೇಲೆ ಐ ಥಿಂಕ್ 50 days ಕ್ರಾಸ್ ಆಗಿತ್ತು. ಸೊ ಅವರು ಹೇಳ್ತಾರೆ ನನಗೆ ಈ ಥರ ಒಂದು ರೋಲೆಕ್ಸ್ ಅಂತ ಒಂದು ಸಿನಿಮಾ, ಬಟ್ ಬಿಫೋರ್ ಮಾದೇವ ಟೈಮಲ್ಲೇ ಹೇಳ್ತಿದ್ರು ಈ ಥರ ಮಾಡ್ತಿದ್ದೀನಿ, ಕೋಮಲ್ ಸರ್ ಜೊತೆ ಸಿನಿಮಾ ಮಾಡ್ತಿದ್ದೀನಿ ಅಂತ. ಸೊ ಆ ಟೈಮಲ್ಲಿ ಮಾದೇವ ಚೆನ್ನಾಗಾಯಿತು, ನಮ್ಮ ಪೇರ್ ಮತ್ತೆ ಒಂದು ರಾಬರ್ಟ್ ಆದಮೇಲೆ ಮಾದೇವ ಆದಮೇಲೆ ಚೆನ್ನಾಗಾಗತ್ತೆ ಅಂತ ಹೇಳಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಈ ಸಿನಿಮಾ ನನಗೆ ಕೊಡಿಸಿದ್ದಕ್ಕೆ. ಅಲ್ಲಲ್ಲ, ಬಿಕಾಸ್ ನೀವು ರೆಫರ್ ಮಾಡಿದ್ದಕ್ಕೆ. ಆ್ಯಂಡ್ ನಮ್ಮ ಶ್ರೀನಿವಾಸ್ ಸರ್ ಆ್ಯಂಡ್ ರಾಜೇಶ್ ಅವರು, ಸೊ ಅವರಿಬ್ಬರು ನನಗೆ ಭಾಳ ಈ ಸಿನಿಮಾಯಿಂದ ಆತ್ಮೀಯರಾದರು. ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾನ, ಎಲ್ಲೂ ಬೋರ್ ಆಗಲ್ಲ. ನಾನು ಮೊನ್ನೆ ನೋಡಿದೆ, ಸಿನಿಮಾನ ನೋಡಿದೆ, ನಗ್ತಾನೇ ಇದ್ದೆ. ಕೋಮಲ್ ಸರ್ ಅವರು ಆ್ಯಸ್ ಯೂಶುವಲ್ ನಿಮ್ಮ ಒಂದು ನಂಗೆ ಭಾಳ ಇಷ್ಟ ಆಗಿದ್ದು ಟೀಸರ್ ಒಂದು ಡೈಲಾಗ್ ಇದೆ ಗೊತ್ತಾ, ಡೈಪರ್ ಒಂದು ಬಿಟ್ಟರೆ ನಾನು ಫುಲ್ಲು ಮಗುನೇ ಅನ್ನೋದು ಸಕ್ಕತ್ತಾಗಿತ್ತು. ಆ್ಯಂಡ್ ಅಫ್ಕೋರ್ಸ್ ನನ್ನ ಶ್ರೀಮತಿ ನಿಶಾ ಅವರು ತುಂಬ ಇಷ್ಟಪಟ್ಟರು. ಆ್ಯಕ್ಚುಲಿ ಅವರು ಸಿನಿಮಾನ ತುಂಬ ಎಂಜಾಯ್ ಮಾಡ್ಕೊಂಬಂದರು ಥ್ರೂ ಔಟ್ ಆಗಿ, ನಿಮ್ಮ ಕ್ಯಾರೆಕ್ಟರ್ ಆಗಲಿ. ಆ್ಯಂಡ್ ಸೋನಾಲ್ ಅವ್ರನ್ನ ತುಂಬ ಇಷ್ಟಪಟ್ಟರು. ಆ್ಯಂಡ್ ಆಲ್ಮೋಸ್ಟ್ ಥ್ರೂ ಔಟ್ ಆಗಿ ಈ ಸಿನಿಮಾ ನೋಡ್ಸುತ್ತೆ. ಆ್ಯಕ್ಚುಲಿ ನನಗೆ ನಿಶಾ ಅವ್ರು ಕೇಳಿದ್ರು, ನೋಡ್ಸುತ್ತೆ ಅಂದರೆ ಏನು ಅಂದರು. ಆ್ಯಕ್ಚುಲಿ ಏನು ಅಂದರೆ ನೋಡ್ಸುತ್ತೆ ಅಂದರೆ ನಿಮ್ಮನ್ನು ಕಣ್ಣು ಆ ಕಡೆ ಈ ಕಡೆ ಡೈವರ್ಟ್ ಮಾಡೋಕ್ಕೆ ಬಿಡಲ್ಲ, ಸಿನಿಮಾ ನೋಡಿಸ್ಕೊಂಡೇ ಹೋಗ್ತಾ ಇರುತ್ತೆ. ಸೊ ನೋಡ್ಸುತ್ತೆ ಸಿನಿಮಾನು. ಆ್ಯಂಡ್ ಐ ಹ್ಯಾವ್ ಟು ಥ್ಯಾಂಕ್ ದ ಹೋಲ್ ಡೈರೆಕ್ಷನ್ ಟೀಮ್ ಬಿಕಾಸ್ ಆಫ್